ಅಮೇರಿಕಾದಲ್ಲಿ ಗೃಹ ಪ್ರವೇಶನ ಯಾವ ಥರ ಮಾಡ್ತಾರೆ, ಹಾಗೆ ಇಲ್ಲಿ 5 ಕೋಟಿ ಮನೆ ನೋಡೋದಕ್ಕೆ ಯಾವ ಥರ ಇರುತ್ತೆ ಚೆನ್ನಾಗಿ. ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಅನುಷಾ. ವೆಲ್ಕಮ್ ಟು ಮೈ ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಪೂರ್ತಿ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಎಲ್ಲಿಗೆ ಹೋಗೋದಕ್ಕೆ ಅಂತಂದರೆ ನಾನು ಒಂದು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ. ಅಮೇರಿಕಾದಲ್ಲಿ ಗೃಹ ಪ್ರವೇಶನ ಯಾವ ಥರ ಮಾಡ್ತಾರೆ, ಹಾಗೆ ಇಲ್ಲಿ 5 ಕೋಟಿ ಮನೆ ನೋಡೋದಕ್ಕೆ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಇವತ್ತಿನ ವ್ಲಾಗಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಇಂಡಿಯಾಲಿ ಮನೆ ತೊಗೋಬೇಕು ಅಂದರೆ ಹೇಗೆ ತೊಗೋಬೇಕು ಅಂತ ಗೊತ್ತಿದೆ. ಸೊ US ಅಲ್ಲಿ ಹೇಗೆ ತೊಗೋಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ಪ್ರಾಸೆಸ್ ಇರುತ್ತೆ. ನಾವೇ ಹೋಗಿ ನಮ್ಗೆ ಇಷ್ಟ ಆಗಿರೋ ಮನೇನ ನಾವು ಪರ್ಚೇಸ್ ಮಾಡೋದಕ್ಕಾಗಲ್ಲ. ಇಲ್ಲಿ ದ ಫಸ್ಟ್ ಸ್ಟೆಪ್ ಏನು ಅಂತಂದರೆ ನಾವೊಬ್ಬರು ರಿಯಲ್ಟರ್ನ ಫೈಂಡ್ ಮಾಡ್ಕೋಬೇಕು. ರಿಯಲ್ಟರ್ ಥ್ರೂ ನಾವು ಹೋಮ್ ಓನರ್ನ ಅಥವಾ ಬಿಲ್ಡರ್ನ ನಾವು ರೀಚ್ ಆಗಬೇಕಾಗತ್ತೆ. ಸೊ ನಾವು ರಿಯಲ್ಟರ್ನ ಫೈಂಡ್ ಮಾಡಿದ್ಮೇಲೆ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಾವು ಯಾವ ಜಾಗದಲ್ಲಿ ಮನೆ ತೊಗೋಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳೋದು. ಸೊ ಯೂಶ್ವಲಿ ತುಂಬ ಜನರ ಪ್ರಿಯಾರಿಟಿ ಇರುತ್ತೆ, ಒಳ್ಳೆ ಸ್ಕೂಲ್ ಇರಬೇಕು ನಮ್ಮ ಮಕ್ಕಳಿಗೆ ಅಂತ. ಸೊ ಸ್ಕೂಲ್ ರೇಟಿಂಗ್ ಎಲ್ಲಿ ಚೆನ್ನಾಗಿದೆಯೋ ಆ ಥರ ಜಾಗದಲ್ಲಿ ಹೋಗ್ಬಿಟ್ಟು ಮನೇನ ತಗೋತಾರೆ. ಸೊ ಸೆಕೆಂಡ್ ಸ್ಟೆಪ್ ಬಂದು ನಾವು ಜಾಗ ಡಿಸೈಡ್ ಮಾಡ್ಕೊಳ್ಳೋದು. ಥರ್ಡ್ ಸ್ಟೆಪ್ ಬಂದು ನಾವು ಲಾಟ್ನ ಬುಕ್ ಮಾಡ್ಕೊಳೋದು. ಲಾಟ್ನ ನಾವು ಬುಕ್ ಮಾಡ್ಕೋತಾ ಇದ್ದಂಗೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. US ಅಲ್ಲಿ ಯೂಶ್ವಲಿ 6 to 8 ಮಂತ್ಸಲ್ಲಿ ಕನ್ಸ್ಟ್ರಕ್ಷನ್ ಆಗಿಬಿಡುತ್ತೆ. ಸೊ ಕನ್ಸ್ಟ್ರಕ್ಷನ್ ಅರ್ಧ ಆಗ್ತಾ ಇದ್ದಂಗೆ ನಾವು ಇನ್ಸ್ಪೆಕ್ಟರ್ ಹತ್ರ ನಾವೇ ಪರ್ಸ್ನಲ್ ಒಂದು ಇನ್ಸ್ಪೆಕ್ಷನ್ ಮಾಡಿಸ್ಕೋಬೋದು. ಅವರು ನಮ್ಗೆ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಎಲ್ಲೆಲ್ಲಿ ಫಾಲ್ಟ್ ಇದೆ, ಎಲ್ಲೋ ಎಲೆಕ್ಟ್ರಿಕ್ ವೈರಿಂಗ್ ಸರಿ ಇರಲ್ಲ ಅಥವಾ ಎಲ್ಲೋ ಕರೆಕ್ಟಾಗಿ ಅವರು ಮಾಡಿರಲ್ಲ ವಾಲ್ನ ಅಥವಾ ಏನೋ ಒಂದು ಆ ಥರದ್ದೆಲ್ಲ ನಮಗೆ ರಿಪೋರ್ಟ್ ಕಳಿಸ್ತಾರೆ ವಿತ್ ಪಿಕ್ಚರ್. ಅದನ್ನು ನಾವು ರಿಯಲ್ಟರಿಗೆ ಸೆಂಡ್ ಮಾಡಿ ಅವ್ರ ಥ್ರೂ ನಾವು ಬಿಲ್ಡರಿಗೆ ಕಳಿಸ್ಬೇಕಾಗತ್ತೆ. ಆವಾಗ ಅವರು ಕೆಲವೊಂದಿಷ್ಟು ಟೈಮ್ ಫ್ರೇಮಲ್ಲಿ ಅದನ್ನೆಲ್ಲ ಫಿಕ್ಸ್ ಮಾಡಿ ಕರೆಕ್ಟ್ ಮಾಡಿ ನಮಗೆ ಕೊಡ್ತಾರೆ. ಸೊ ಫೈನಲ್ ಬಂದ್ಬಿಟ್ಟು ಕ್ಲೋಸಿಂಗ್ ಡೇ ದಿನ ನಮಗೆ ಕೀ ಸಿಗುತ್ತೆ. ಸೊ ನಾವು ಅಟಾರ್ನಿ ಹತ್ರ ಹೋಗ್ತೀವಿ, ಹೋಮ್ ಬಾಯರ್ಸು ವಿತ್ ನಮ್ಮ ರಿಯಲ್ಟರ್ ಜೊತೆ ಹೋಗ್ಬಿಟ್ಟು ಎಲ್ಲ ಪೇಪರ್ಸ್ನ ಸೈನ್ ಮಾಡ್ತೀವಿ. ಅವತ್ತು ಯುಟಿಲಿಟಿ ಎಲ್ಲ ಏನಿರುತ್ತೆ, ಎಲೆಕ್ಟ್ರಿಕ್, ವಾಟರ್ ಎಲ್ಲ ಏನಿರುತ್ತೆ ಅವೆಲ್ಲ ಇಷ್ಟು ದಿನ ಬಿಲ್ಡರ್ ಹೆಸರಲ್ಲಿರುತ್ತೆ, ಅವೆಲ್ಲ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಾವು ಸಿಗ್ನೇಚರ್ ಮಾಡಿಬಿಟ್ಟು ಕೀ ತೊಗೊಂಡು ಬರೋ ದಿನ ಅದು. ಸೊ ಕೀ ಸಿಕ್ಕಿದ ಮೇಲೆ ಆಬ್ವಿಯಸ್ಲಿ ಮನೆ ನಮ್ಗೆ ಸಿಕ್ದಂಗೆ ಸೊ ನಾವು ಮನೆಗೆ ಬಂದು ನೆಕ್ಸ್ಟು ಹೌಸ್ ವಾರ್ಮಿಂಗ್ನ ಮಾಡ್ಕೋತೀವಿ. ಇಂಡಿಯಾದಲ್ಲಿ ಆಬ್ವಿಯಸ್ಲಿ ನಾವು ಮನೆಗೆ ಮೂವ್ ಆಗೋದಕ್ಕಿಂತ ಮೊದಲೇ ಹೌಸ್ ವಾರ್ಮಿಂಗ್ ಮಾಡ್ತೀವಿ. ಸೊ ಪೂಜಾರಿಗಳನ್ನ, ಪುರೋಹಿತರನ್ನ ಕರೆಸ್ಕೊಂಡು ಮನೇನ ಹೌಸ್ ವಾರ್ಮಿಂಗ್ ಮಾಡ್ಕೋತೀವಿ. ಇಲ್ಲೂ ಅಮೇರಿಕದಲ್ಲಿ ತುಂಬ ಜನ ಪೂಜಾರಿಗಳು, ಪುರೋಹಿತರು ಬಂದ್ಬಿಟ್ಟಿದ್ದಾರೆ. ತುಂಬ ಜನ ಟೆಂಪಲ್ಗಳಿಗೆ ವರ್ಕ್ ಮಾಡ್ತಾರೆ. ಇಲ್ಲಿ ತುಂಬ ಟೆಂಪಲ್ಗಳಿದ್ದಾವೆ. ಹಾಗೆ ಕೆಲವರು ಪ್ರೈವೇಟ್ ಆಗೂ ಕೂಡ ವರ್ಕ್ ಮಾಡ್ತಾರೆ. ಸೊ ಆ ಥರ ನಮಗೆ ಯಾರು ಕನ್ನಡ ಸ್ಪೀಕಿಂಗು, ತೆಲುಗು ಸ್ಪೀಕಿಂಗು, ಸೊ ನಮ್ಮ ಪ್ರಿಯಾರಿಟಿ ಮೇಲೆ ಯಾರನ್ನಾದರೂ ಕರೆಸ್ಕೊಂಡು ನಾವು ಹೌಸ್ ವಾರ್ಮಿಂಗ್ನ ಮಾಡ್ಕೋಬೋದು. ಇದು ನಮ್ಮ ಹೋಮ್ ಬಾಯಿಂಗ್ ಆ್ಯಂಡ್ ಹೌಸ್ ವಾರ್ಮಿಂಗ್ ಸ್ಟೋರಿ. ಓಕೆ, ಇವಾಗ ಆಲ್ಮೋಸ್ಟ್ 11 ಗಂಟೆ ಆಯಿತು. ಅವರು 11:15 ಹೌಸ್ ವಾರ್ಮಿಂಗ್ ಕರೆದಿರೋದು. ಹೌಸ್ ವಾರ್ಮಿಂಗ್ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ನಾವಿವಾಗ ಬಂದು ರೀಚ್ ಆಗಿದ್ದೀವಿ. ತುಂಬ ಬ್ಯೂಟಿಫುಲ್ ಆಗಿ ಇಡೀ ಮನೇನ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ಪೂಜೆ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಆಲ್ರೆಡಿ ಪೂಜೆ ಮುಗ್ದಿತ್ತು ಮಾರ್ನಿಂಗೇನೆ. ಇವಾಗ ಜನರಿಗೆಲ್ಲ ಗೆಟ್ ಟುಗೆದರ್, ಊಟ, ಲಂಚ್, ಫೋಟೋಸ್ ಈ ಥರ ನಡೀತಾ ಇದೆ. ಇದು 3000+ ಸ್ಕ್ವೇರ್ ಫೀಟ್ ಮನೆ. ಇಲ್ಲಿ ಕೆಳಗಡೆ 1 ಬೆಡ್ರೂಮ್ ಇದೆ, ಹಾಗೆ ಮೇಲ್ಗಡೆ 3 ಬೆಡ್ರೂಮ್ಸ್ ಇದೆ. ಟೋಟಲಿ 4 ಬೆಡ್ರೂಮ್ ಮನೆ ಇದು. ಬ್ಯಾಕ್ ಯಾರ್ಡ್ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ಕವರ್ಡ್ ಪ್ಯಾಟಿಯೋನೂ ಇದೆ ಅವರಿಗೆ.
ನಾವು ಬರ್ತಾ ಇದ್ದಂಗೆ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿ ಮನೆನೆಲ್ಲ ಒಂದು ರೌಂಡು ನೋಡ್ಕೊಂಬರೋಣ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೂ ಒಂದು ಫೋಟೋ ಬೂತ್ ಮಾಡಿದ್ದಾರೆ. ಇದನ್ನು ತುಂಬ ಚೆನ್ನಾಗಿ ಅವರು ಡೆಕೋರೇಟ್ ಮಾಡ್ಕೊಂಡಿದ್ದಾರೆ. ಸೊ ಮನೆಯೆಲ್ಲ ನೋಡಿದ್ದಾಯಿತು. ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಗರಾಜಲ್ಲಿ ಅವರು ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇವಾಗ ಊಟ ಎಲ್ಲ ಆದಮೇಲೆ ಫೈನಲಿ ಅವರು ಮನೆಯಲ್ಲಿ ಮಕ್ಕಳಿಂದ ಪರ್ಫಾಮೆನ್ಸ್ನ ಪ್ರಿಪೇರ್ ಮಾಡ್ಕೊಂಡಿದ್ರು. ಮಕ್ಕಳೆಲ್ಲ ಸೇರಿಕೊಂಡು ಡ್ಯಾನ್ಸ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ಮಾಡೋದಕ್ಕೆ ಅಂತ.